ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಬಂದಿವತ್ತು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ನೋಡೋಕೆ ಬಂದಿದ್ರಿ. ಈ ಮೇಲುಕೋಟೆ ಬಂದು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿ ಬರುವಂಥ ಒಂದು ಗ್ರಾಮ ಆಗಿದೆ. ಇಲ್ಲಿರುವಂಥ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನವು 1000 ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಇರುವ ಪ್ರಸಿದ್ಧ ವೈಷ್ಣವ ಕ್ಷೇತ್ರವಾಗಿದೆ. 11ನೇ ಶತಮಾನದಲ್ಲಿ ಸಂತರಾದ ರಾಮಾನುಜಾಚಾರ್ಯರು ಈ ದೇವಸ್ಥಾನವನ್ನು ಪುನರ್ಜೀವನಗೊಳಿಸಿದರು ಮತ್ತು ಇದು ಹೊಯ್ಸಳರ ರಾಜ ವಿಷ್ಣುವರ್ಧನನ ಕಾಲದಲ್ಲಿ ಹೆಚ್ಚಿನ ಆಶ್ರಯ ಪಡೆದಿತ್ತು. ಇಲ್ಲಿನ ಪ್ರಧಾನ ದೇವರು ಚೆಲುವನಾರಾಯಣ ಸ್ವಾಮಿ. ಇಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ವಾರ್ಷಿಕ ವೈರಮುಡಿ ಉತ್ಸವ ಅತ್ಯಂತ ಪ್ರಸಿದ್ಧವಾಗಿದೆ. ಸುಮಾರು 11ನೇ ಶತಮಾನದಲ್ಲಿ ರಾಮಾನುಜಾಚಾರ್ಯರು ಮೇಲುಕೋಟೆಗೆ ಬಂದಾಗ ದೇವಾಲಯದ ವಿಗ್ರಹವು ಹುತ್ತದಲ್ಲಿ ಮುಚ್ಚಿ ಆಗ ರಾಮಾನುಜಾಚಾರ್ಯರು ಹುತ್ತದಲ್ಲಿರುವಂಥ ವಿಗ್ರಹವನ್ನು ತೆಗೆದು ಮರುಪ್ರತಿಷ್ಠಾಪನೆ ಮಾಡ್ತಾರೆ ಮತ್ತು ವೈಷ್ಣವ ಸಾಂಪ್ರದಾಯಿಕ ಕೇಂದ್ರಗಳಲ್ಲಿ ಪ್ರಮುಖವಾದಂಥ ಕೇಂದ್ರವನ್ನಾಗಿ ಅಭಿವೃದ್ಧಿ ಮಾಡ್ತಾರೆ. ಇಲ್ಲಿರುವಂಥ ಚೆಲುವನಾರಾಯಣ ಸ್ವಾಮಿ ವಿಗ್ರಹವು ಕೆಲವು ದಂತಕಥೆಗಳ ಪ್ರಕಾರ ಈ ವಿಗ್ರಹವನ್ನು ವಿಷ್ಣು ಬ್ರಹ್ಮನಿಗೆ ಪೂಜಿಸಲೆಂದು ನೀಡುತ್ತಾನೆ. ನಂತರ ಸತ್ಯಯುಗದಲ್ಲಿ ಈ ವಿಗ್ರಹವು ಮೇಲುಕೋಟೆಗೆ ಬಂದು ತಲುಪುತ್ತೆ. ಇಲ್ಲಿ ನಾವು ನೋಡಬೇಕಾಗಿರುವಂಥ ಪ್ಲೇಸ್ಗಳು ತುಂಬ ಇದ್ದಾವೆ. ನಾವು ಈ ವಿಡಿಯೋದಲ್ಲಿ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಮತ್ತು ಕಲ್ಯಾಣಿ ಬೆಟ್ಟದ ಮೇಲೆ ಇರುವಂಥ ನರಸಿಂಹಸ್ವಾಮಿ ದೇವಸ್ಥಾನ ನೋಡೋಣ. ಇದೇ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ. ಫ್ರೆಂಡ್ಸ್, ಇವತ್ತೇನೋ ಪೂಜೆಗಳಿರೋದ್ರಿಂದ ದೇವಸ್ಥಾನ ಓಪನ್ ಮಾಡೋಕ್ಕೆ 10 ಗಂಟೆ ಆಗುತ್ತಂತೆ. ಹಾಗಾಗಿ ನಾವು ಮೊದಲು ಕಲ್ಯಾಣಿ ನೋಡೋಬಿಟ್ಟು ಆಮೇಲೆ ಬರೋಣ. ನೋಡಿ, ಇದೇ ಕಲ್ಯಾಣಿ. ಈ ಕಲ್ಯಾಣಿಯಲ್ಲಿ ಜಾಸ್ತಿ ಪ್ರೀ ವೆಡ್ಡಿಂಗ್ ಶೂಟು, ಶಾರ್ಟ್ ಫಿಲಮ್ಗಳೆಲ್ಲ ತೆಗಿತಾ ಇರ್ತಾರೆ. ನಾವು ಆ ಥರ ಶಾರ್ಟ್ ಫಿಲಮ್ಗಳಲ್ಲಿ ಇಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಬೇಕಂದ್ರೆ ದೇವಸ್ಥಾನದಲ್ಲಿ ನಮಗೆ ಟೋಕನ್ ತಗೋಬೇಕಾಗುತ್ತೆ. ನಮ್ದೇನು ಶಾರ್ಟ್ ಫಿಲಮ್ ಅಲ್ಲ, ಪ್ರೀ ವೆಡ್ಡಿಂಗ್ ಶೂಟು ಅಲ್ಲ, ಜಸ್ಟ್ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊತಾ ಇರೋದಲ್ವಾ, ಅದಕ್ಕೆ ನಾನು ಪರ್ಮಿಷನ್ ಇಲ್ದಿರೇ ಮಾಡ್ಕೊತಾ ಇದ್ದೀನಿ. ನೀವು ಯಾರಾದರೂ ಕ್ಯಾಮ್ರಾದಲ್ಲಿ ಯೂಸ್ ಮಾಡಬೇಕು ಅಂದರೆ ಪರ್ಮಿಷನ್ ತಗೊಂಡು ಶೂಟ್ ಮಾಡಿಕೊಡಿ, ಇಲ್ಲ ಅಂದರೆ ಫೈನ್ ಹಾಕ್ತಾರೆ ನಮಗೆ. ನಾವು ಕಲ್ಯಾಣಿ ನೋಡೋಕೆ ಹೋಗೋ ದಾರಿಯಲ್ಲೇ ವರಾಹ ಸ್ವಾಮಿ ದರ್ಶನ ಕೊಡ್ತಾರೆ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇಲ್ಲೊಂದು ದೇವಸ್ಥಾನ ಐತೆ. ದೇವಸ್ಥಾನದ ಕಂಬಗಳಲ್ಲಿ ಈ ವರಾಹ ಸ್ವಾಮಿ ಇರೋದು ನೋಡ್ಬೋದು. ಇಲ್ಲೊಂದು ಕೆತ್ತನೆ ಮಾಡಿದ್ದಾರೆ, ತುಂಬ ವೆರೈಟಿ ಆಗೈತೆ. ನೋಡ್ಬೋದು ನೀವು. ಇದೇನು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನೋಡಿ, ಇದೇ ದೇವಸ್ಥಾನ. ಇದು ಕಲ್ಯಾಣಿ ಆಪೋಸಿಟ್ ಇರೋದು. ಇನ್ನು ಈ ದೇವಸ್ಥಾನ ಮುಂದೆಯಿಂದ ಕಲ್ಯಾಣಿ ನೋಡೋಕೆ ನಮಗೆ ಈ ಥರ ಕಾಣಿಸುತ್ತೆ. ಬನ್ನಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಈ ಕಲ್ಯಾಣಿಯಲ್ಲಿ ಅನೇಕ ದೇವರುಗಳ ದೇವಸ್ಥಾನಗಳಿದ್ದು ಅದರಲ್ಲಿ ಪ್ರಮುಖವಾಗಿರುವಂಥ ದೇವಸ್ಥಾನ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರುವಂಥ ಹನುಮಂತನ ದೇವಸ್ಥಾನ. ಅದು ಆ ಲಾಸ್ಟಿಗೆ ಇರುತ್ತೆ. ನಿಮಗೆ ಆ ಲಾಸ್ಟ್ ಹೋದ್ಮೇಲೆ ತೋರಿಸ್ತೀನಿ. ಇಲ್ಲಿಂದ ನೋಡಿ ಬೆಟ್ಟ ಯಾವ ಥರ ಕಾಣಿಸುತ್ತೆ ಅಂತ. ಇನ್ನು ಈ ಕಲ್ಯಾಣಿಗೆ ತುಂಬ ಆಕರ್ಷಣವಾಗಿ ಕಾಣುವಂಥ ಕಟ್ಟಡ ಇಲ್ಲಿ ಮುಂದೆ ಕಾಣಿಸ್ತೈತಲ್ವಾ, ಈ ಕಟ್ಟಡ ಈ ಕಲ್ಯಾಣಿಗೆ ತುಂಬ ಆಕರ್ಷಕವಾಗಿ ಕಾಣಿಸುತ್ತೆ. ಮತ್ತು ಪ್ರೀ ವೆಡ್ಡಿಂಗ್ ಶೂಟ್ ಆಗಲಿ ಅಥವಾ ಶಾರ್ಟ್ ಫಿಲಮ್ ಆಗಲಿ ತೆಗೆಯೋರು ಜಾಸ್ತಿ ಇದನ್ನ ಯೂಸ್ ಮಾಡ್ಕೊತಾರೆ.
ಇದೇ ನೋಡಿ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರುವಂತ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ನೋಡಿಕೊಂಡು ನಾವು ಏಕಶಿಲಾ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನವನ್ನು ಬಂಡೆ ಗಣಪತಿ ದೇವಸ್ಥಾನ ಅಂತಾನೂ ಕರೀತಾರೆ. ಈ ದೇವಸ್ಥಾನ ಆಗಿನ ಕಾಲದ ಮೆಟ್ಟಿಲು ದಾರಿಯ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇತ್ತಂತೆ. ಈಗ ನಾವು ಬೇರೆ ದಾರಿಯಲ್ಲಿ ಹೋಗೋದ್ರಿಂದ ಈ ಗಣಪತಿ ದೇವಸ್ಥಾನ ಒಂದ್ ಸೈಡ್ಗೆ ಇದ್ದಂಗೆ ಅನ್ಸುತ್ತೆ. ನಾವು ಗಣಪತಿ ದರ್ಶನ ಮಾಡಿಕೊಂಡು ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದೀರಿ. ಈಗ ನೋಡಿ ವೆಹಿಕಲ್ ಅಲ್ಲಿ ಬಂದ್ರೆ ನಾವು ವೆಹಿಕಲ್ ಇಲ್ಲಿವರೆಗೂ ತಗೋಬರ್ಬೋದು. ಅಂದ್ರೆ ಒಂದು ಅರ್ಧ ಬೆಟ್ಟದವರೆಗೂ ವೆಹಿಕಲ್ ಬರುತ್ತೆ. ಇಲ್ಲಿಂದ ನಾವು ಮೆಟ್ಲು ಹತ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ಹೋಗ್ತಿರೋದು ನಾನೇ ನೋಡಿ. ಕೈಯಲ್ಲಿ ಒಂದು ಚೀಲ ಐತೆ, ಒಂದು ಬ್ಯಾಗ್ ಐತೆ ಹೆಗಲ ಮೇಲೆ. ಇದು ಬಂದು ದೇವರ ಅಭಿಷೇಕಕ್ಕಂತ ಯಾರೋ ತಂದಿದ್ರು ಪಾಪ. ಮೆಟ್ಲು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇತ್ತು. ಅವರು ನಿಮ್ಮ ಕೈಯಲ್ಲಿ ಎಷ್ಟಾದ್ರೆ ಎಷ್ಟು ತಗೊಂಡೋಗಿ ಅಂದ್ರು. ಅದಕ್ಕೆ ನಾನು ಇವೆರಡು ನನ್ನ ಕೈಲಾಗುತ್ತೆ ಅಂತ ತಗೊಂಡೋಗ್ತಾ ಇದ್ದೀನಿ. ಇದು ಬಂದು ಬೆಟ್ಟದ ಮೇಲೆ ಇರುವಂತ ಕೋಟೆಯ ಎಂಟ್ರೆನ್ಸು. ನಮಗೆ ಇಲ್ಲೇ ಮಂಡಿಗಾಲು ಆಂಜನೇಯ ಸ್ವಾಮಿ ದೇವಸ್ಥಾನ ಇರುತ್ತೆ. ಇದೆ ಆ ದೇವಸ್ಥಾನ. ಈಗ ದೇವರ ದರ್ಶನ ಮಾಡಿಕೊಂಡು ನಾವು ಮುಂದೆ ಹೋಗೋಣ. ಬೆಟ್ಟದ ಮೇಲೆ ಇರುವಂತಹ ನರಸಿಂಹಸ್ವಾಮಿಯ ದೇವಸ್ಥಾನದ ರಾಜಗೋಪುರ ನೋಡಿ ಇದು.
ಇಲ್ಲಿ ಫುಲ್ ಸ್ಟ್ರಿಕ್ಟ್ ಆಗಿ ಮೊಬೈಲ್ ಕ್ಯಾಮ್ರಾ ಏನು ಅಲೋ ಮಾಡಲ್ಲ. ನೋಡಿ ಇದೇ ತರ ಸೇಮ್ ಇರ್ತಾರೆ ಗರ್ಭಗುಡಿಯಲ್ಲಿ ದೇವರು ನರಸಿಂಹಸ್ವಾಮಿ. ಆದ್ರೆ ಯಾರಿಗೆ ಆಗಲಿ ಇಲ್ಲೇ ಅಲೋ ಮಾಡಲ್ಲಂತೆ ಮೊಬೈಲು. ನೀವು ಇಲ್ಲೇ ದರ್ಶನ ಮಾಡ್ಕೊಳ್ಳಿ. ಇಲ್ಲ ನೀವೇನಾದ್ರೂ ಇಲ್ಲಿಗೆ ಬಂದ್ರೆ ರಿಯಲ್ ಆಗಿ ಗರ್ಭಗುಡಿಯಲ್ಲಿರುವಂತ ನರಸಿಂಹಸ್ವಾಮಿ ದರ್ಶನ ಮಾಡ್ಕೋಬಹುದು. ನಾವು ದರ್ಶನ ಮಾಡ್ಕೊಂಡು ಆಚೆ ಬರ್ತಿದ್ದಂಗೆ ನಮ್ಗೆ ನೆಲದ ಮೇಲೆ ಇರುವಂತ ಕಲ್ಲುಗಳ ಮೇಲೆ ಈ ತರ ಕೆತ್ತನೆಗಳು ಮಾಡಿದ್ದಾರೆ. ಇವು ಬೇಕಾಗಿ ಇಲ್ಲಿ ಹಾಕಿದಾರ ಇಲ್ಲ ಗೋಡೆಕಾಗೋ ಕಲ್ಲೇನಾದ್ರೂ ಮಿಸ್ ಆಗಿ ಇಲ್ಲಿ ಹಾಕಿದಾರ ಗೊತ್ತಿಲ್ಲ. ನೋಡ್ಬೋದು ನೀವು ಉದ್ದಕ್ಕೂ ಇದೇ ತರ ಕೆತ್ತನೆಗಳು ಮಾಡಿದ್ದಾರೆ. ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಂಗೆ ಯಾರಾದ್ರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ರಾಯಿ ಗೋಪುರ ಮತ್ತೆ ಅಕ್ಕ ತಂಗಿಯರ ಕೊಳ ಧನುಷ್ಕೋಟಿ 3 ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇಲ್ಲಿಂದ ಕಲ್ಯಾಣಿ ನೋಡಿ ಯಾವ ತರ ಕಾಣಿಸುತ್ತೆ ನಮ್ಗೆ ಅಂತ. ನಮ್ಗೆ ದೂರದಲ್ಲಿ ಬೆಟ್ಟದ ತರ ಕಾಣಿಸ್ತೈತಲ್ವಾ, ಅದು ಧನುಷ್ಕೋಟಿ. ಅದು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ.